ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಧುಮೇಹವನ್ನು ಶ್ರೀಮಂತರ ಕಾಯಿಲೆ ಅಂತ ಕರೀತಾ ಇದ್ದರು ಒಂದು ಕಾಲದಲ್ಲಿ. ಆದರೆ ಮಧುಮೇಹಕ್ಕೆ ಅಂತಸ್ತುಗಳ ಭೇದ ಇಲ್ಲ. ಅತ್ಯಂತ ಕಡುಬಡವನಿಂದ ಹಿಡಿದು ಅತ್ಯಂತ ಶ್ರೀಮಂತ ವ್ಯಕ್ತಿಯವರಿಗೆ ಯಾರಿಗೆ ಬೇಕಾದರೂ ಈ ಕಾಯಿಲೆ ಬರಬಹುದು. ಬಹಳ ಅನಾದಿ ಕಾಲದ ಕಾಯಿಲೆ ಇದು. ಸುಶ್ರುತ ಸಂಹಿತೆಯಲ್ಲೂ ಸಹ ಇದರ ಪ್ರಸ್ತಾಪ ಉಂಟು. ಹಾಗೆಯೇ ಈಜಿಪ್ಷಿಯನ್ ಸಂಸ್ಕೃತಿ ಏನಿದೆ ಅಲ್ಲಿಯೂ ಸಹ ಮಧುಮೇಹ ಅಲ್ಲಿನ ಜನಕ್ಕೆ ಇದ್ದ ಬಗ್ಗೆ ದಾಖಲೆ ಇದೆ. ಬಹಳ ಪ್ರಾಚೀನವಾದದ್ದು. ಇದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಗೊತ್ತಿರಲಿಲ್ಲ, ಅನುಭವಿಸ್ತಾನೇ ಇದ್ದರು. ಇವತ್ತಿಗೂ ಸಹ ಬಹಳಷ್ಟು ಜನಕ್ಕೆ ಈ ಕಾಯಿಲೆ ಹೇಗೆ ಬರುತ್ತೆ, ಇದನ್ನು ತಡೆಗಟ್ಟುವಂಥ ಜೀವನ ಶೈಲಿಯನ್ನು ಹೇಗೆ ರೂಪಿಸ್ಕೋಬೇಕು ಈ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಕನ್ನಡದಲ್ಲಿ ಮಧುಮೇಹವನ್ನು ಆ ಬಗ್ಗೆ ತಿಳಿಸುವಂಥ ಸಾಕಷ್ಟು ಪುಸ್ತಕಗಳು ಬಂದಿವೆ. ಆದರೆ ಮಧುಮೇಹದ ಬಗ್ಗೆ ಸಮಗ್ರವಾಗಿ ತಿಳಿಸುವಂಥ ಪುಸ್ತಕಗಳ ಕೊರತೆ ಇದೆ. ಅಂತಹ ಒಂದು ಕೊರತೆಯನ್ನು ತೀರಿಸ್ತಾ ಇದೆ ಈ ಒಂದು ಪುಸ್ತಕ ಮಧುಮೇಹ ದಶವ್ಯಾಧಿಗಳ ಮೂಲ. ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ್ ಬರೆದಿರುವಂಥದ್ದು. ಲಕ್ಷ್ಮೀನಾರಾಯಣ್ ಅವರು ಮಧುಮೇಹದ ಬಗ್ಗೆ ಎಷ್ಟು ಸಮಗ್ರವಾಗಿ ಬರೆದಿದ್ದಾರೆ ಅಂದರೆ ಇದನ್ನು ನಿಜಕ್ಕೂ ಓದಿ ಅರ್ಥ ಮಾಡಿಕೊಂಡು ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ಡಾಕ್ಟರ್ ಅಗತ್ಯವೇ ಬರೋದಿಲ್ಲ. ಆ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೋಬಹುದು. ಅಷ್ಟು ಸೊಗಸಾಗಿ ಸಮಗ್ರವಾಗಿ ಮಧುಮೇಹದ ಬಗ್ಗೆ ಬರೀತಾರೆ. ಭಾಗ 1ರಲ್ಲಿ ಮಧುಮೇಹದ ಇತಿಹಾಸವನ್ನು ತಿಳಿಸಿದರೆ, ಭಾಗ 2ರಲ್ಲಿ ಮಧುಮೇಹ ದಶವ್ಯಾಧಿಗಳ ಮೂಲ. ಅಂದರೆ 10 ಕಾಯಿಲೆಗಳನ್ನು ತರಿಸ್ಕೋಬೇಕು ಅಂತ ಆಸೆ ಇದೆಯಪ್ಪ ನಿಮಗೆ ಅಂತ ಭಾವಿಸೋಣ. ಅದಕ್ಕೇನು ಮಾಡಬೇಕು? ಮತ್ತೇನೂ ಮಾಡಬೇಕಾಗಿಲ್ಲ. ಮಧುಮೇಹವನ್ನು ಒಂದು ತರಿಸ್ಕೊಂಡ್ಬಿಟ್ರೆ ಅದು ಉಳಿದ 10 ಕಾಯಿಲೆಗಳನ್ನು ಕರೆಯುತ್ತೆ. ಕಾಲ ಬಂದಾಗ ನಿಮ್ಮ ಕಣ್ಣನ್ನು ಕಳೆಯುತ್ತೆ, ಕಿಡ್ನಿನ ಹಾಳು ಮಾಡುತ್ತೆ, ಹೃದಯ ಯಾವಾಗ ಆಘಾತವಾಗುತ್ತೋ ಗೊತ್ತಿಲ್ಲ, ಯಾವಾಗ ಲಕ್ವ ಹೊಡೆಯುತ್ತೋ ಗೊತ್ತಿಲ್ಲ, ಕಾಲಲ್ಲಿ ಯಾವಾಗ ಹುಣ್ಣಾಗಿ ಕಾಲನ್ನು ಕತ್ತರಿಸ್ತಾರೋ ಗೊತ್ತಿಲ್ಲ. ಹೀಗೆ ರೋಗಗಳ ಸರಮಾಲೆ ಬರಲಿಕ್ಕೆ ಶುರುವಾಗುತ್ತೆ ಮಧುಮೇಹ ಬಂದರೆ. ಮಧುಮೇಹ ಹೇಗಪ್ಪ ಬರುತ್ತೆ ಅಂದರೆ ಮತ್ತೇನೂ ಮಾಡಬೇಕಾಗಿಲ್ಲ, ಒಂದಷ್ಟು ಬೊಜ್ಜು ತರಿಸ್ಕೊಳ್ಳಿ. ಬೊಜ್ಜನ್ನು ನಾವು ರೋಗಗಳ ರಾಜ ಅಂತ ಕರೀತೇವೆ. ಬೊಜ್ಜು ಬಂತ ಮಧುಮೇಹ ಬರುತ್ತೆ, ರಕ್ತದ ಏರುತ್ತಡ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಹೃದ್ರೋಗ ಬರುತ್ತೆ, ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳು ಬೆಳೆಯುತ್ತೆ, ನಿಮ್ಮ ಮಂಡಿ ಕೀಲು ಸವಿತಾ ಹೋಗುತ್ತೆ. ಹೀಗೆ ಈ ಕಾಯಿಲೆ ಏನಿದೆ ಮಧುಮೇಹ ಅತ್ಯಂತ ಕ್ರೂರವಾದ ಕಾಯಿಲೆ, ನಮ್ಮ ಶತ್ರುಗಳಿಗೂ ಬರಬಾರ್ದು. ಹಾಗಾಗಿ ಮಧುಮೇಹ ಬರದೇ ಇರೋ ಹಾಗೆ ಎಂತಹ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದನ್ನು ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ್ ಅವರು ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಒಂದು ಪ್ರಶಸ್ತಿಯೂ ಸಹ ಬಂದಿದೆ. ಇಂತಹ ಪುಸ್ತಕ ಮತ್ತೆ ಮರುಮುದ್ರಣ ಆಗಬೇಕು, ಆದರೆ ಆಗ್ತಾ ಇಲ್ಲ. ಅದು ಬೇಸರದ ವಿಷಯ. ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೊನ್ನೇಶ್ವರಪ್ಪ ಸಿ. ನಾನು ಪಾವಗಡ ತಾಲೂಕು CK-ಪುರ ಇಂದ ಬಂದಿರ್ತೇನೆ. ಸದ್ಯಕ್ಕೆ ಬೆಂಗಳೂರಿನ ಕರಿಹೋಬನಹಳ್ಳಿಯಲ್ಲಿ ನೆಲೆಸಿರ್ತೀವಿ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ಚಾರಣ ಹೋಗುವುದು. ಹೊನ್ನೇಶ್ವರಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ BR. ನಾನು ಚನ್ನಪಟ್ಟಣದಿಂದ ಬರ್ತಾ ಇದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಸಂಗೀತ ಕೇಳೋದು. ಪ್ರೀತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್. ವಿಜಯಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಕಲಾವಿದ. ಕಿರುತೆರೆಯ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಮತ್ತು ವಾರ್ತೆಗಳನ್ನು ವೀಕ್ಷಿಸುವುದು. ಸಾಗರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಸುಧಾಮೂರ್ತಿ ಅವರು ಬರೆದಂಥ ಋಣ ಎನ್ನುವ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ಒಂದು ಸಲ ಡೆಂಗಿ ಜ್ವರಕ್ಕೆ ತುತ್ತಾದವರಿಗೆ ಮತ್ತೆ ಡೆಂಗಿ ಜ್ವರ ಬರಬಹುದೇ? ಇದು ಪ್ರಶ್ನೆ. ಆಯ್ಕೆಗಳನ್ನು ನೋಡೋಣ. ಮಧುಮೇಹಿಗಳಿಗೆ ಮಾತ್ರ ಬರುತ್ತೆ, ಸ್ಟಿರಾಯ್ಡ್ ಔಷಧವನ್ನು ಸೇವಿಸುವವರಲ್ಲಿ ಮತ್ತೆ ಬರಬಹುದು, ಇಲ್ಲಪ್ಪ ಬರೋದಿಲ್ಲ, ಬಂದರೂ ಬರ್ಬೋದು. ಹೇಳಿ ಪ್ರೀತಿ. ಬರಬಹುದು. ಬರಬಹುದು. ಎರಡನೇದಾಗಿ ಸಾಗರ್. ಆಯ್ಕೆ 4 ಬರಬಹುದು. ಬರಬಹುದು. ಉತ್ತರವನ್ನು ನೋಡೋಣ. ಬರಬಹುದು ಅನ್ನೋದು ಸರಿಯಾದ ಉತ್ತರ. ಪ್ರೀತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಋಣ ಈ ಕನ್ನಡ ಕಾದಂಬರಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಯಾಕೆ ಬರುತ್ತೆ ಎರಡನೇ ಸಲ ಪ್ರೀತಿಯವರೇ? ಸರ್ ಕಾರಣ ಸಾಗರ್ ಸರ್ ಗೊತ್ತಿಲ್ಲ. ಹಾಂ, ಈ ಡೆಂಗಿ ವೈರಸ್ ಇದೆಯಲ್ಲ, 4 ನಮೂನೆಗಳಿವೆ ಅದರಲ್ಲಿ. ಈಗ ನಿಮಗೆ ಡೆಂಗಿ ಜ್ವರ ಬಂದಿದೆ ಅಂದರೆ ನಮೂನೆ 1ರಿಂದ ಬಂದಿರ್ಬೋದು, ಗುಣ ಆಯಿತು. ನಮೂನೆ 2 ಇದೆಯಲ್ಲ, ಅದೇನಾದರೂ ಬಂತು ಅಂದರೆ ಮತ್ತೆ ಬರುತ್ತೆ. ನಮೂನೆ 3 ಇದೆಯಲ್ಲ, ಅದು ನಿಮ್ಮ ದೇಹದೊಳಗೆ ಬಂದರೆ ಮತ್ತೆ ಬರುತ್ತೆ. ಹೀಗೆ 4 ಸಲ ಬರೋ ಸಾಧ್ಯತೆ ಉಂಟು. ಒಂದು ಸಲ ಡೆಂಗಿ ಜ್ವರ ಬಂತು ಅಂದರೆ ಇದೇ ಕೊನೆಪ್ಪ, ಇನ್ನು ನನಗೆ ಬರೋಲ್ಲ ಅಂತ ಬೇಕಾಬಿಟ್ಟಿಯಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಸದಾಕಾಲ ಈ ಪಿಡುಗು ಮುಗಿಯೋವರೆಗೂ ಎಚ್ಚರಿಕೆ ವಹಿಸಬೇಕು. ಕೊನೆಯ ಪಕ್ಷ ಮಳೆಗಾಲ ಪೂರ್ಣ ಮುಗಿಯೋವರೆಗಾದರೂ ನಾವು ಎಚ್ಚರಿಕೆ ವಹಿಸಿ, ಎಲ್ಲೂ ನೀರು ನಿಲ್ಲದೆ ಇರೋ ಹಾಗೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಎರಡನೆಯದು, ಸೊಳ್ಳೆ ಕಡಿತದಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಮುಂದಿನ ಪುಸ್ತಕ ಪ್ರಾಣಿ ಪ್ರಪಂಚದ ವಿಸ್ಮಯಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಪುಸ್ತಕ. ಪ್ರಶ್ನೆ: ಸರ್ ಕೀರ್ ಸ್ಟಾರ್ಮರ್ ಯಾವ ದೇಶದ ಪ್ರಧಾನಿ ಆದರೂ? ಆಯ್ಕೆಗಳನ್ನು ನೋಡೋಣ. ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ. ಮೊದಲಿಗೆ ಪ್ರೀತಿ, ಆನಂತರ ಹೊನ್ನೇಶ್ವರಪ್ಪ. ಜರ್ಮನಿ. ಆಯ್ಕೆ 2 ಜರ್ಮನಿ ಅಂತ ಹೇಳ್ತಾ ಇದ್ದಾರೆ. ಹೊನ್ನೇಶ್ವರಪ್ಪ ಇಟಲಿ. ಆಯ್ಕೆ 4. ಇಟಲಿ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ರಿಟನ್ ಆಗಿತ್ತು. ಬ್ರಿಟನ್ನಿನ 58ನೆಯ ಪ್ರಧಾನಿಯಾಗಿ ಇತ್ತೀಚೆಗೆ ಅಧಿಕಾರವನ್ನು ಸ್ವೀಕರಿಸಿದ್ರು ಸರ್ ಕೀರ್ ಸ್ಟಾರ್ಮರ್ ಅವರು. ರಾಜ ಮುಮ್ಮಡಿ ಚಾರ್ಲ್ಸ್ ಅವರು ಜುಲೈ 5ರಂದು ಪ್ರಮಾಣ ವಚನ ನೀಡಿ ಅಧಿಕಾರವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಲೇಬರ್ ಪಕ್ಷದವರು ಇವರು. ಒಟ್ಟು ಇರತಕ್ಕಂಥ 650 ಸ್ಥಾನಗಳಲ್ಲಿ 412 ಸ್ಥಾನಗಳನ್ನು ಪಡೆದು ವಿಜಯಿಗಳಾಗಿ ಈಗ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅವರು. ಹಿಂದೆ ಇದ್ದಂಥ ಕನ್ಸರ್ವೇಟಿವ್ ಪಕ್ಷ ಏನಿತ್ತು, ರಿಷಿ ಸುನಕ್ ಅವರು ಈ ಒಂದು ಪಕ್ಷದ ನೇತಾರರಾಗಿದ್ದರು. ಬರೀ 119 ಸ್ಥಾನಗಳನ್ನು ಗಳಿಸೋದಕ್ಕೆ ಅವರಿಗೆ ಸಾಧ್ಯವಾಯಿತು. ಮುಂದಿನ ಪುಸ್ತಕ ಧಾತ್ರಿ, ಸ್ತ್ರೀ ಒಡಲ ಸಂವೇದನೆ, ಕವನ ಸಂಕಲನ, ಸಂಪಾದಕರು ಎಂ ಗೌರಮ್ಮ. ಪ್ರಶ್ನೆ: ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಯಾವ ದೇಶವು ತನ್ನಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಗುರುತಿಸಿ ಪಟ್ಟಿ ಮಾಡಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕಾ, ಭಾರತ, ಬ್ರಿಟನ್, ದಕ್ಷಿಣ ಆಫ್ರಿಕಾ. ಮೊದಲಿಗೆ ಪ್ರೀತಿ, ಆನಂತರ ಹೊನ್ನೇಶ್ವರಪ್ಪ. ಆಪ್ಷನ್ 2 ಭಾರತ. ಭಾರತ. ಹೊನ್ನೇಶ್ವರಪ್ಪ ಆಪ್ಷನ್ 4 ದಕ್ಷಿಣ ಆಫ್ರಿಕಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಾರತ ಆಗಿತ್ತು. ಈ ಉತ್ತರವನ್ನು ಪ್ರೀತಿ ಅವರು ಕೊಟ್ಟಿದ್ದಾರೆ. ಧಾತ್ರಿ ಈ ಒಂದು ಕವನ ಸಂಕಲನ ಪ್ರೀತಿ ಅವರಿಗೆ ಕೊಟ್ಟಿದ್ದೇನೆ. ನಮ್ಮ ಭಾರತದಲ್ಲಿ 1,04,561 ಇಷ್ಟು ಪ್ರಾಣಿಗಳು ಇವೆಯಂತೆ. ಆ ಪ್ರಾಣಿಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಅಗತ್ಯ ಮಾಹಿತಿಗಳು ಏನಿದೆ ಅವೆಲ್ಲವನ್ನು
ಪಟ್ಟಿ ಮಾಡಿ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಸಂಸ್ಥೆ ಏನಿದೆ, ಈ ಸಂಸ್ಥೆ ತನ್ನ ಅಂತರ್ಜಾಲ ತಾಣದಲ್ಲಿ ಈ ಮಾಹಿತಿಯನ್ನು ಪ್ರಕಟಪಡಿಸಿದೆ ಅಂತೆ. ಹಾಗಾಗಿ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಈ ಒಂದು ಅಂತರ್ಜಾಲ ತಾಣಕ್ಕೆ ಹೋಗಿ ಅಲ್ಲಿ ಅಧ್ಯಯನವನ್ನು ಮಾಡಬಹುದು. ಪ್ರಾಣಿಶಾಸ್ತ್ರದಲ್ಲಿ ಯಾರು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಅಗತ್ಯವಾದಂಥ ಅತ್ಯುತ್ತಮ ಆಕರ ಮಾಹಿತಿ ಈ ಒಂದು ತಾಣದಲ್ಲಿ ಸಿಗುತ್ತೆ. ಇಂತಹ ಒಂದು ಕೆಲಸವನ್ನು ಇಡೀ ಜಗತ್ತಲ್ಲಿ ಮೊದಲ ಬಾರಿಗೆ ಮಾಡಿರ್ತಕ್ಕಂಥ ನಮ್ಮ ದೇಶವನ್ನು ನಾವು ಶ್ಲಾಘಿಸಬೇಕಾಗುತ್ತೆ. ಮುಂದಿನ ಪುಸ್ತಕ DS ಲಿಂಗರಾಜು ಅವರು ಬರೆದಂಥ ದೇಶ ಸಂಚಾರ, ಮಲೇಷಿಯಾ, ವಿಯೆಟ್ನಾಂ, ಇಂಡೋನೇಷ್ಯಾ ದೇಶಗಳ ಪರಿಚಯ ಮಾಡಿಕೊಡುವಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಭಾರತವು ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ 9ನೇ ICC ಪುರುಷರ T20 ಕಪ್ ಗೆದ್ದಿತು. ಎಲ್ಲಿ ಗೆದ್ದಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಆಯ್ಕೆಗಳು ನೋಡೋಣ. ಸಬೀನಾ ಪಾರ್ಕ್ ಕೆನ್ಸಿಂಗ್ಟನ್, ಕ್ವೀನ್ಸ್ ಪಾರ್ಕ್ ಓವಲ್ ಪೋರ್ಟ್ ಆಫ್ ಸ್ಪೇನ್, ಕೆನ್ಸಿಂಗ್ಟನ್ ಓವಲ್ ಬಾರ್ಬಡಾಸ್, ಸರ್ ವಿವಿಯನ್ ರಿಚರ್ಡ್ ಸ್ಟೇಡಿಯಂ ಆಂಟಿಗುವಾ. ಮೊದಲಿಗೆ ಪ್ರೀತಿ, ಆನಂತರ ಹೊನ್ನೇಶ್ವರಪ್ಪ. ಆಪ್ಷನ್ 3. ಆಪ್ಷನ್ 3 ಕೆನ್ಸಿಂಗ್ಟನ್ ಓವಲ್ ಬಾರ್ಬಡಾಸ್ ಅಂತ ಹೇಳ್ತಾ ಇದ್ದಾರೆ. ಹೊನ್ನೇಶ್ವರಪ್ಪ. ಆಪ್ಷನ್ 2. 2 ಕ್ವೀನ್ಸ್ ಪಾರ್ಕ್ ಓವಲ್ ಪೋರ್ಟ್ ಆಫ್ ಸ್ಪೇನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೆನ್ಸಿಂಗ್ಟನ್ ಓವಲ್ ಬಾರ್ಬಡಾಸ್ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಪ್ರೀತಿ ಅವರು. ಅವರಿಗೆ ದೇಶ ಸಂಚಾರ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ವೆಸ್ಟ್ ಇಂಡೀಸಲ್ಲಿ ಬಾರ್ಬಡಾಸ್ ಇದೆ. ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾ ಎರಡು ಜಂಟಿಯಾಗಿ ನಿರ್ವಹಿಸಿದ್ದು. ಆದರೆ ಅಂತಿಮ ಪಂದ್ಯ ಏನಿತ್ತು ಅದು ನಡೆದದ್ದು ವೆಸ್ಟ್ ಇಂಡೀಸಲ್ಲಿ, ಬಾರ್ಬಡಾಸಲ್ಲಿ. ಬ್ರಿಡ್ಜ್ಟೌನ್ ಅಂತ ಒಂದು ಊರುಂಟು, ಅಲ್ಲಿಗೆ ಹತ್ತಿರದಲ್ಲಿ ಈ ಒಂದು ಆಟದ ಮೈದಾನ ಇದೆ. 1871ರಷ್ಟು ಹಿಂದೆ ಸ್ಥಾಪನೆಯಾಯಿತಂತೆ ಈ ಒಂದು ಕ್ರಿಕೆಟ್ ಸ್ಟೇಡಿಯಮನ್ನು. ಸುಮಾರು 120 ವರ್ಷಗಳ ಇತಿಹಾಸ ಇದೆಯಂತೆ. ಸುಮಾರು 28,000 ಜನ ಒಟ್ಟಿಗೆ ಕೂತು ಪಂದ್ಯವನ್ನು ವೀಕ್ಷಿಸಬಹುದಂತೆ. ಬಹಳ ದೊಡ್ಡದಲ್ಲ, ಆದರೆ ಬಹಳ ಹಳೆಯದು ಅನ್ನೋದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕಿರಣ ಕೊಕ್ಕಡ ವೆಂಕಟರಮಣ ಭಟ್ ಬರೆದಂಥ ಲೇಖನಗಳ ಸಂಗ್ರಹ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕಾ ರಿ ನೀ ಸ ಷ್ಠ. ಬಜ್ಜರುತ್ತಿದ್ದಾರೆ ಸಾಗರ್. ಕಾವೇರಿ ನೀರು ಶ್ರೇಷ್ಠ, ಸರ್ವಶ್ರೇಷ್ಠ. ಕಾವೇರಿ ನೀರು ಸರ್ವಶ್ರೇಷ್ಠ. ನೀರು, ಕಾವೇರಿ ನೀರು ಅಂದರೆ ಕಾವೇರಿ ಆದಮೇಲೆ ಒಂದು ಮನೆ ಖಾಲಿ ಇದೆ ಅಲ್ವಾ, ಅಲ್ಲೊಂದು ಅಕ್ಷರ ಬರಬೇಕು. ಕಾವೇರಿ ಆದಮೇಲೆ ಒಂದು ಮನೆ ಖಾಲಿ ಇದೆ, ಅಲ್ಲಿ ತುಂಬಿ. ಕಾವೇರಿಯ ನೀರು ಸರ್ವಶ್ರೇಷ್ಠ. ಕಾವೇರಿಯ ನೀರು ಸರ್ವಶ್ರೇಷ್ಠ. ಕಾವೇರಿಯ ನೀರು ಸರ್ವಶ್ರೇಷ್ಠ. ಗಂಗಾ, ಗೋದಾವರಿ, ಯಮುನಾ ಏನು ಪಾಪ ಮಾಡಿದೆ, ಆ ನೀರು ಶ್ರೇಷ್ಠ ಅಲ್ವಾ? ನೋಡೋಣ ನಮ್ಮ ಪ್ರೀತಿಯವರು ಏನು ಹೇಳ್ತಾರೆ. ಅದೇ ಉತ್ತರ. ಇದೇನಾಗೋಗುತ್ತೆ ಅಂದರೆ ಒಂದು ಉತ್ತರ ಬಂದರೆ ಅದೇ ಅಂತಿಮ ಉತ್ತರ, ಮಿದುಳು ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಬಂದದ್ದು ಅದೇ ಸಮಸ್ಯೆ. ಬೇರೆ ಉತ್ತರ ಇರಬಹುದು ಅಂತ ಹೊಡೆಯೋದೇ ಇಲ್ಲ ನಮಗೆ. ಉತ್ತರವನ್ನು ನೋಡೋಣ. ಕಾದಾರಿದ ನೀರು ಸರ್ವಶ್ರೇಷ್ಠ. ಮಳೆಗಾಲ ಬಂದಿದೆ ಅಲ್ವಾ, ಎಷ್ಟೇ ಬಾಟ್ಲಿ ನೀರಾಗಲಿ RO ನೀರಾಗಲಿ ಕುಡೀರಿ, ಅದು ಸರ್ವಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇಲ್ಲ. 20 ನಿಮಿಷ ಕುದಿಸ್ಬೇಕು ನೀರು. ಕುದಿಸಿ ತಣ್ಣಗೆ ಮಾಡಿದಂಥ ನೀರು ಸರ್ವಶ್ರೇಷ್ಠವಾದದ್ದು. ಆದರೆ ಕನ್ನಡಿಗರಾಗಿ ನಾವು ಕಾವೇರಿ ನೀರೇ ಸರ್ವಶ್ರೇಷ್ಠ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ವಾದಕ್ಕೆ ಬರಲಿ, ವಾದ ಮಾಡೋಣ ಅಲ್ವೇ? ಹಾಗಾಗಿ ತಮ್ಮ ಉತ್ತರ ಸರಿ ಅಂತ ಸ್ವೀಕರಿಸಿ ಕಿರಣ ಎನ್ನುವ ಈ ಒಂದು ಪುಸ್ತಕವನ್ನು ಸಾಗರ್ ಅವರಿಗೆ ಕೊಡ್ತಾ ಇದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ನನ್ನ ಮನ ನನ್ನ ಜನ ಅಂಕಣ ಬರಹಗಳ ಪುಸ್ತಕ. ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 56 ಕೂಡು 80, 99 ಕಳೆ 54, 12 ಗುಣಿಸು 13, 225 ಭಾಗಿಸು 9.
ಬಜರ್ ಒತ್ತಿದ್ದಾರೆ ಪ್ರೀತಿ. ಅಂತಿಮ ಉತ್ತರ 362. 362. ಹೊನ್ನೇಶ್ವರಪ್ಪ ಮತ್ತು ಸಾಗರ್ ಲೆಕ್ಕ ಪೂರ್ಣವಾಗಿದ್ದರೆ ತಾವು ಬಜರ್ ಒತ್ತಿ ಉತ್ತರವನ್ನು ಕೊಡಬಹುದು. ಉತ್ತರವನ್ನು ಪರೀಕ್ಷೆ ಮಾಡೋಣ. ಒಂದು ಉತ್ತರ 136, 45, 156, 25 ಎಲ್ಲವನ್ನು ಕೂಡಿದರೆ 362 ಸರಿಯಾದ ಉತ್ತರವನ್ನು ಪ್ರೀತಿಯವರು ಕೊಟ್ಟಿದ್ದಾರೆ. ನನ್ನ ಮನ ನನ್ನ ಜನ ಈ ಒಂದು ಪುಸ್ತಕವನ್ನು ಪ್ರೀತಿ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು ಎನ್ನುವ ಸಂಶೋಧನಾ ಗ್ರಂಥ. ಸಂಶೋಧಕರು ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಅವರು. ನಮ್ಮ ಪ್ರಶ್ನೆ: ಈ ಕ್ರಿಕೆಟ್ ಆಟಗಾರ್ತಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಹರ್ಲಿನ್ ದೇವಲ್, ಮೇಘನಾ ಸಿಂಗ್, ಅಂಜಲಿ ಶರ್ವಾಣಿ, ಯಾಸ್ತಿಕಾ ಭಾಟಿಯಾ. ಮೊದಲಿಗೆ ಪ್ರೀತಿ, ಆನಂತರ ಹೊನ್ನೇಶ್ವರಪ್ಪ. ಅಂಜಲಿ ಶರ್ವಾಣಿ, ಆಪ್ಷನ್ 3. ಅಂಜಲಿ ಶರ್ವಾಣಿ ಆಯ್ಕೆ 3. ಹೊನ್ನೇಶ್ವರಪ್ಪ ಮೇಘನಾ ಸಿಂಗ್. ಮೇಘನಾ ಸಿಂಗ್. ಉತ್ತರವನ್ನು ನೋಡೋಣ. ಅಂಜಲಿ ಶರ್ವಾಣಿ ಉತ್ತರ ಸರಿಯಾಗಿದೆ. ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಪ್ರೀತಿ ಅವರಿಗೆ ಕೊಟ್ಟಿದ್ದೇನೆ. ಎಡಗೈಯಿಂದ ಬ್ಯಾಟಿಂಗ್ ಮಾಡ್ತಾರೆ. ಎಡಗೈ ಮೀಡಿಯಂ ಪೇಸ್ ಬೌಲಿಂಗ್ ಮಾಡ್ತಾರೆ. ಇವರ ಜರ್ಸಿ ನಂಬರ್ 28. T20 ಸ್ಪರ್ಧೆ ಏನಿದೆ, ಕ್ರಿಕೆಟ್ ಮ್ಯಾಚ್ಗಳೇನಿವೆ, ಆ ಮ್ಯಾಚ್ಗಳಲ್ಲಿ ವಿಶೇಷವಾದ ಅನುಭವವನ್ನು ಪಡೆದಿದ್ದಾರಂತೆ ಅಂಜಲಿ ಶರ್ವಾಣಿ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಜನಪ್ರಿಯ ಜಾತಕ ಕಥೆಗಳು, ಡಾಕ್ಟರ್ BR ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅಂ, ನ, ತ, ರ, ಕ, ಇ, ತಹ, ಯ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ತಾಯಿಯ ಅಂತಃಕರಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಅಂತರಿಕ್ಷದಲ್ಲಿ ಸಂಚರಿಸುವವನು, ಬಟ್ಟೆಯನ್ನು ನೇಯುವವನು, ಅಡಿಕೆಯ ಹೂವು. ಬಜರ್ ಒತ್ತಿದ್ದಾರೆ. ಮೊದಲಿಗೆ ಸಾಗರ್, ಆನಂತರ ಪ್ರೀತಿ. ಸಾಗರ್ ಒಂದು ಉತ್ತರ. ಗಗನಯಾತ್ರಿ. ಗಗನಯಾತ್ರಿ ಅಂತ. ಹಾಂ ಹಾಂ. ಅಂತರಿಕ್ಷದಲ್ಲಿ ಸಂಚರಿಸುವವನು ಗಗನಯಾತ್ರಿ. ನೋಡೋಣ ಪ್ರೀತಿಯವರು ಏನು ಉತ್ತರ ಕೊಡ್ತಾರೆ. ಅಂತರಯಾಮಿ. ಅಂತರಯಾಮಿ 3 ಶಬ್ದಗಳಿಗೆ ಪ್ರಯತ್ನಿಸಿಲ್ಲ ತಾವು. ಮೊದಲನೇ ಶಬ್ದಕ್ಕೆ ನೀವು ಬಜರ್ ಒತ್ತಿ ಉತ್ತರ ಕೊಡ್ತಾ. ಗಗನಯಾತ್ರಿಕ. 3 ಶಬ್ದಗಳು ಬರುತ್ತಾ ನೋಡಿ. ಹೊನ್ನೇಶ್ವರಪ್ಪ ಏನು ಹೊಳಿತಾ ಇಲ್ವಾ? ಮೊದಲನೇ ಶಬ್ದ ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ ಆಕಾಶಗಾಮಿ. 2 ಉತ್ತರ ಬಟ್ಟೆಯನ್ನು ನೇಯುವವನು. ಹೊನ್ನೇಶ್ವರಪ್ಪ ಅಲ್ಲ, ಮೊದಲಿಗೆ ಪ್ರೀತಿ, ಆನಂತರ ಸಾಗರ್. ಪ್ರೀತಿ ನೇಕಾರ. ಉತ್ತರವನ್ನು ನೋಡೋಣ.
ನೇಕಾರ ಉತ್ತರ ಸರಿಯಾಗಿದೆ. ಗರಿಕೆ ಕವಿತೆಗಳ ಕಟ್ಟು ಕೊಟ್ಟಿದ್ದೇನೆ. 3 ಉತ್ತರ. ಅಡಿಕೆಯ ಹೂವು. ಶುಭ ಕಾರ್ಯಗಳಲ್ಲಿ ಈ ಅಡಿಕೆ ಹೂವನ್ನು ಬಳಸ್ತಾರೆ ಸಾಮಾನ್ಯವಾಗಿ. ಅದಕ್ಕೊಂದು ಹೆಸರಿದೆ, ಮಧ್ಯದಕ್ಷರ ಗ. ಹೊಂಬಾಳೆ. ಉತ್ತರವನ್ನು ನೋಡೋಣ. ಸಿಂಗಾರ ಅಂತಾರೆ, ಕೇಳಿಲ್ವಾ ಶಬ್ದ? ಹಾಂ, ಸಿಂಗಾರ ಅಂತಲೂ ಹೇಳೋದು ಉಂಟು. ಈಗ ಕೊನೆಯ ಘಟ್ಟಕ್ಕೆ ನಾವೆಲ್ಲ ಬಂದಿದ್ದೇವೆ. ಚಟ್ಪಟ್ ಕುರುಳಿ 5 ಪ್ರಶ್ನೆಗಳು. ಮೊದಲು ಹೊನ್ನೇಶ್ವರಪ್ಪ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭಾವನೆಗಳಿಗೆ ಬೆಂಕಿ ಕೊಡು ಎಂಬ ನುಡಿಗಟ್ಟಿನ ಅರ್ಥವೇನು? ಮನಸ್ಸಿಗೆ ನೋವಾಗುವಂತೆ ಮಾತಾಡು, ಕೋಪದಿಂದ ಮಾತಾಡು. ಮನಸ್ಸಿಗೆ ನೋವಾಗುವಂತೆ ಮಾತಾಡು. ಮುಂದಿನ ಪ್ರಶ್ನೆ. ದನಗಾಹಿ ಗೊಲ್ಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಭೀರ, ಆಭೀಳ. ಅಬೀರ. ಮುಂದಿನ ಪ್ರಶ್ನೆ. ಶಿವ, ಭದ್ರಾ, ಭೋಗವತಿ, ಕುಂಭ, ಸರಸ್ವತಿ ಪಂಚಗಂಗಾ ನದಿಗಳ ತೀರದಲ್ಲಿ ಯಾವ ಕ್ಷೇತ್ರವಿದೆ? ಕೊಲ್ಹಾಪುರ, ಪಂಢರಾಪುರ. ಕೊಲ್ಲಾಪುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಡಿದವನ ಪಾಪ ಆಡಿದವನಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಾಯಿ ಇಲ್ಲದ ಬಳ್ಳಿ ಬಾರಿ ಬಾರಿಗೂ ಮಾತಾಡ್ತೈತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭಾವನೆಗಳಿಗೆ ಬೆಂಕಿ ಕೊಡು, ಮನಸ್ಸಿಗೆ ನೋವಾಗುವಂತೆ ಮಾತನಾಡು. ಉತ್ತರ ಸರಿಯಾಗಿದೆ. 2 ಉತ್ತರ. ದನಗಾಹಿ, ಗೊಲ್ಲ, ಆಭೀರ. ಉತ್ತರ ಸರಿಯಾಗಿದೆ. 3 ಉತ್ತರ. ಶಿವಭದ್ರಾ, ಭೋಗವತಿ ಈ ತೀರದಲ್ಲಿ ಕೊಲ್ಹಾಪುರ ಇದೆ. ತಾವು ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ. ಕಡಿದವನ ಪಾಪ ಖಡ್ಗ ಮಾಡಿದವನಿಗೆ ಉಂಟೆ. ಮುಂದಿನ ಪ್ರಶ್ನೆಗೆ ಉತ್ತರ. ಇದು ಫೋನ್, ಲ್ಯಾಂಡ್ಲೈನ್ಗೆ ಉದ್ದ ಒಂದು ಬಳ್ಳಿ ಇರುತ್ತಲ್ವ, ವೈರು. ಅದು ನಮ್ಮ ಜಾನಪದ ಕವಿಗೆ ಈ ರೀತಿ ಕಂಡು ಬಂದಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪ್ರೀತಿಯವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭಾರ ಹೊರು ಎಂಬ ನುಡಿಗಟ್ಟಿನ ಅರ್ಥವೇನು? ಹೊಣೆಯನ್ನು ತೆಗೆದುಕೋ, ಹೆಚ್ಚುವರಿ ಭಾರ ಹೊರು. ಹೊಣೆಯನ್ನು ತೆಗೆದುಕೋ. ಮುಂದಿನ ಪ್ರಶ್ನೆ. ಮಡಕೆಗಳನ್ನು ಸುಡುವ ಒಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಮ, ಆಮ್ರ. ಆಮ್ರ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಪ್ತಕ್ಷೇತ್ರದಲ್ಲಿ ಒಂದು ಯಾವುದು? ಕೋಟೇಶ್ವರ, ಧಾರೇಶ್ವರ. ಕೋಟೇಶ್ವರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಡುಕೋಪ ಬಂದಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಿಕ್ಕ ಚಿಕ್ಕ ಸೀರಿ, ಚಿನ್ನದ ಸೀರಿ ಮಲಗುವಾಗ ಮಾತ್ರ ಬರುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭಾರ ಹೊರು, ಹೊಣೆಯನ್ನು ತೆಗೆದುಕೋ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮಡಕೆಗಳನ್ನು ಸುಡುವ ಒಲೆ ಆಮ ಅಂತ ಹೇಳ್ತೇವೆ. ಆಮ್ರ ಅಂತ ಹೇಳ್ತಂದರೆ ಮಾವಿನಕಾಯಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಆಮ ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕೋಟೇಶ್ವರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. ಕಡುಕೋಪ ಬಂದಾಗ ತಡಕೊಂಡವನೇ ಜಾಣ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಕೌದಿ. ನೋಡಿದ್ದೀರಾ ಕೌದಿ? ಹಳೆ ಬಟ್ಟೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ಜೋಡಿಸಿ ಅದನ್ನು ಹೊಲಿತಾರೆ. ತುಂಬ ಚೆನ್ನಾಗಿರುತ್ತೆ, ಬಹಳ ಬೆಚ್ಚಗಿರುತ್ತೆ ಅದು. ಕೌದಿ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಸಾಗರ್ ಅವರಿಗೆ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಭರತವಾಕ್ಯ ಎಂಬ ನುಡಿಗಟ್ಟಿನ ಅರ್ಥವೇನು? ಮಾತಿಗೆ ತಪ್ಪದವನು, ಕೊನೆಯ ನುಡಿ. ಮಾತಿಗೆ ತಪ್ಪದವನು. ಮುಂದಿನ ಪ್ರಶ್ನೆ. ಧೋಬಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಗಸ, ಆಗಸ. ಅಗಸ. ಮೊದಲನೇದ, ಎರಡನೇದ? ಮೊದಲನೇದು ಸರ್, ಅಗಸ. ಕೊನಾರ್ಕ್ ಯಾವ ದೈವದ ಅಧಿಕ್ಷೇತ್ರವಾಗಿದೆ? ಸೂರ್ಯ, ಚಂದ್ರ. ಸೂರ್ಯ ಸರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಣ್ಣಿರೋ ತನಕ ನೋಡಬೇಕು, ಕಾಲಿರೋ ತನಕ ನಡಿಬೇಕು. ಸರಿಯಾಗಿದೆ. 5ನೇ ಪ್ರಶ್ನೆಯನ್ನು ನೋಡೋಣ. ಈ ಒಗಟನ್ನು ಬಿಡಿಸಿ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ.
ಭರತ ವಾಕ್ಯ ಅಂದರೆ ಕೊನೆಯ ನುಡಿ ಅನ್ನೋದು ಅರ್ಥ. ಈ ಉತ್ತರ ತಾವು ಕೊಟ್ಟಿಲ್ಲ. 2ನೇ ಪ್ರಶ್ನೆಗೆ ಉತ್ತರ ಅಗಸ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸೂರ್ಯ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕಣ್ಣಿರೋ ತನಕ ನೋಡಬೇಕು, ಕೈ ನಡೆಯೋ ತನಕ ಕೊಡಬೇಕು, ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 5ನೇ ಪ್ರಶ್ನೆಗೆ ಉತ್ತರ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ, ಇದು ದೀಪದ ಬೆಳಕು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಹೊನ್ನೇಶ್ವರಪ್ಪ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರೀತಿ ಅವರಿಗೆ 4 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸಾಗರ್ ಅವರಿಗೆ ತಮಗೂ ಸಹ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಈ ರೆಫ್ರಿಜರೇಟರನ್ನು ಯಾವ ಪುಣ್ಯಾತ್ಮ ಕಂಡುಹಿಡಿದ್ನೋ ಗೊತ್ತಿಲ್ಲ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಉಳಿದ ಸಾರು ಎಲ್ಲವನ್ನೂ ಜೋಡಿಸಿಟ್ಬಿಟ್ಟಿರ್ತಾರೆ ಫ್ರಿಜ್ಜಲ್ಲಿ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಒಂದು ಡೇಟ್ ಹಾಕಿಬಿಟ್ರೆ ಎಕ್ಸ್ಪೈರಿ ಡೇಟು ನೋಡ್ಕೊಂಡು ಬಳಸಬಹುದು ಅಂತ. ಹೀಗೆ ಆಹಾರ ಪದಾರ್ಥಗಳನ್ನು ತುರುಕ್ತಾ ಹೋಯಿತು ಅಂದರೆ ಒಂದು ಘಟ್ಟದಲ್ಲಿ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಆ ವಾಸನೆಯನ್ನು ನಿವಾರಿಸೋದು ಹೇಗೆ? ಒಂದಷ್ಟು ಅಡುಗೆ ಸೋಡಾ ತಗೊಳ್ಳಿ, ನೀರು ಹಾಕಿ, ಸ್ಪಂಜ್ ತಗೊಳ್ಳಿ, ಇಡೀ ರೆಫ್ರಿಜಿರೇಟರನ್ನು ಚೆನ್ನಾಗಿ ಒರೆಸ್ಬಿಟ್ಟು 10 ನಿಮಿಷ ಬಿಟ್ಟು ಬಿಡಿ. ಆನಂತರ ಏನು ಮಾಡಬೇಕು, ಒಂದಷ್ಟು ಪುಡಿಯನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಳಗೆ ಇಟ್ಟು ಮುಚ್ಚಿ ಸ್ವಿಚ್ ಆನ್ ಮಾಡಿ 1 ದಿನ ಬಿಟ್ಟುಬಿಡಿ. ಮರುದಿನಕ್ಕೆ ತಾಜಾ ಆಗಿರುತ್ತೆ. ಮತ್ತೆ ಉಳಿದ ಆಹಾರ ಪದಾರ್ಥಗಳನ್ನು ಮತ್ತೆ ಯಥಾ ಪ್ರಕಾರ ಒಳಗೆ ತುಂಬೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.